ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಜಿ ಮಲ್ಲಿಗೇರಿ ಗ್ರಾಮದಲ್ಲಿ ಗೋಮಾಳ ತೆರವು ಕಾರ್ಯಾಚರಣೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸರ್ವೆ ನಂಬರ್ 40ರಲ್ಲಿರುವ ಸುಮಾರು 20 ಎಕರೆ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಬಡ ರೈತರು ಹಾಗೂ ಗ್ರಾಮಸ್ಥರು ಅನುಭವದಲ್ಲಿದ್ದು ಜೀವನೋಪಾಯ ನಡೆಸಿಕೊಂಡು ಬಂದಿದ್ದರು. ಆದರೆ ಯಾವುದೇ ಮುನ್ಸೂಚನೆ ನೀಡದೆ ಅಧಿಕಾರಿಗಳು ಮತ್ತು ಪೊಲೀಸರು ಜೆಸಿಬಿ ಸಮೇತ ಆಗಮಿಸಿ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ರೈತ ಮಹಿಳೆಯರ ಮೇಲೆ ಪೊಲೀಸರು ದರ್ಪ ತೋರಿದ್ದಾರೆ. ಮಹಿಳೆಯನ್ನು ಎಳೆದಾಡಿ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿದ್ದು, ಖಾಸಗಿ ಉದ್ಯಮಿಯೊಬ್ಬರಿಗೆ ಅನುಕೂಲವಾಗಲು ಹಾಗೂ ಸೋಲಾರ್ ಪ್ಲಾಂಟ್ ನಿರ್ಮಾಣದ ನೆಪದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅನ್ಯಾಯದ ವಿರುದ್ಧ ರೈತರು ಮಂಡ್ಯ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮೇಡಮ್ ಅದೇ ಇಲ್ಲ ಗುಂಡಿ ಅದೇ ಹೆಂಗಿದ್ದು ಜೆಸಿಬಿ ಅದೇ ಇಲ್ಲ ಗುಂಡಿ ಅದೇ ಮುಚ್ಚಾಕ್ಬಿಡ್ರಿ ಅಷ್ಟೇ. ನಮ್ಗೆ ಈಗ ತೆಂಗು ಮರ ಪೂರಾ ಕಳ್ಕೋಬೇಕಾ ಉಳ್ಕೋಬೇಕಾ? ನಿಮ್ಗೆ ಪೂರಾ ಕಳ್ಕೋಬೇಕಾದ್ರೆ ಹೇಳಿ ಅಷ್ಟೇ. ಸುಮ್ಮನೆ ಮತ್ತೆ ಮರಿಯಪ್ಪ ಹೇಳಿ ಅವ್ರಿಗೆ, ಅವ್ರು ಯಾರು ಹೇಳಿ ಅವ್ರಿಗೆ. ಮೇಡಮ್ ಅವರೇ, ಲೋಪರ್ ಗೀಪರ್ ಅನ್ಬೇಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಾನ್ಯಾಕೆ ಲೋಪರ್ ಆಯ್ತೀನಿ? ನ್ಯಾಯ ಕೇಳೋದು ನಿಮಗೆ ಇದಾ ಭಾಷೆನ? ಸರಿಯಾಗಿ ಮಾತಾಡಿ ಮೇಡಮ್ ಅವರೇ. ಇದು ಉಳ್ಳಿ ಕಿತ್ತಿಲ್ಲಲ್ಲ, ಉಳ್ಳಿ ಮೇಲೆ ಉತ್ತವ್ರೆ. ವೈ ಮೇಲೆ ಆ ಜಾಗ ನೋಡಲ್ಲಿ, ಹಂಗದು ಹೋಗಲ್ಲಿ ಮಲಿಕರಿಗೆ ಹೇಳ್ತೀನಿ. ಏನು ಮಾಡೋರು ಮಾಡಲಿ, ಮಲಿಕರಿ ಅಷ್ಟೇ. ಅಲ್ಲಿ ಹಿಂಗೆ ಒಳಗೆ ಹೋಗಿ ಹೋಯ್ತವ್ರೆ, ಹಿಂಗೆ ಒಳಗೆ ನಮ್ಮ ಹೊಲದ ಕಡೆಗೆ ಬರ್ತಾವ್ರು ನೋಡಲ್ಲಿ, ಹೋಗಿ ಅಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.